ಹೊರಗೆ ಸೆಳೆಯಲು ಹಂದಿಯನ್ನು ಆಮಿಷವೊಡ್ಡಿದನು. ಆದರೆ ಅವನು ಅಷ್ಟು ಬುದ್ಧಿವಂತನಾಗಿರಲಿಲ್ಲ. ಅವನು ತನ್ನ ರಂಧ್ರದಿಂದ ಹೊರಬರಲಿಲ್ಲ. ಏನೋ ತಪ್ಪಾಗಿದೆ ಎಂದು ಜಾಕ್ ಅರ್ಥ ಮಾಡಿಕೊಂಡನು. ಆದ್ದರಿಂದ ಬೇಟೆಯಾಡಲು ಭಾರೀ ಯಂತ್ರೋಪಕರಣಗಳನ್ನು ಆದೇಶಿಸಿದನು. ಆದರೆ ಯಂತ್ರ ನಿರ್ವಾಹಕನು ಅದರಲ್ಲಿ ಒಂದು ಅವಕಾಶವನ್ನು ಕಂಡುಕೊಂಡನು ಮತ್ತು ಹೆಚ್ಚಿನ ಹಣವನ್ನು ಬೇಡಲು ಪ್ರಾರಂಭಿಸಿದನು. ಇದನ್ನು ಕೇಳಿದ ಜಾಕ್ನ ಎದೆಯಲ್ಲಿ ಗಾಢವಾದ ಒತ್ತಡವು ಏರಲು ಪ್ರಾರಂಭಿಸಿತು. ಆದರೂ ಅವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ಅವನ ಮೇಲೆ ದಪ್ಪ ಹಣದ ತುಣುಕನ್ನು ಎಸೆದನು. ಬೇಟೆ ಪ್ರಾರಂಭವಾದ ತಕ್ಷಣ ನೆಲದಡಿಯಲ್ಲಿ ಒಂದು ಶವಪೆಟ್ಟಿಗೆ ಕಂಡುಬಂದಿದೆ. ಇದ್ದಕ್ಕಿದ್ದಂತೆ ವಿಷಪೂರಿತ ಹಾವು ತೆವಳುತ್ತಾ ಬಂದು ಕೆಲಸಗಾರನನ್ನು ಕಚ್ಚಿತು. ಆ ವ್ಯಕ್ತಿ ನೆಲಕ್ಕೆ ಬಿದ್ದನು. ಕೆಲವೇ ಸೆಕೆಂಡುಗಳಲ್ಲಿ ಡಜನ್ಗಟ್ಟಲೆ ಹಾವುಗಳು ಅವನ ದೇಹದ ಮೇಲೆ ತೆವಳಲು ಪ್ರಾರಂಭಿಸಿದವು ಮತ್ತು ಅವನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡವು. ಹೇಗೋ ಅವನು ಅಲ್ಲಿಂದ ತೆವಳಿದನು. ಆದ್ದರಿಂದ ಅವನ ಸಂಪೂರ್ಣ ಗಮನವು ಕಚ್ಚಿದ ಗುರುತುಗಳಿಂದ ತುಂಬಿತ್ತು. ಆದರೆ ಗಾಬರಿಗೊಳ್ಳುವ ಬದಲು ಕೆಲಸಗಾರ ಇನ್ನಷ್ಟು ದುರಾಸೆಯಾದನು. ಅವನು ಚಿಕಿತ್ಸೆಗಾಗಿ ಹೆಚ್ಚಿನ ಹಣವನ್ನು ಕೇಳಲು ಪ್ರಾರಂಭಿಸಿದನು. ಆಗ ಜಾಕ್ ವಿಚಿತ್ರವಾದದ್ದನ್ನು ಗಮನಿಸಿದನು. ಅಂತಹ ಭಯಾನಕ ಸ್ಥಿತಿಯಲ್ಲಿದ್ದರೂ ಆ ವ್ಯಕ್ತಿ ಹಾವಿನ ಹೊಂಡದ ಪಕ್ಕದಲ್ಲಿಯೇ ನಿಂತಿದ್ದನು. 80 ಪೌಂಡ್ ಅನಕೊಂಡಗಳು ನಿಧಾನವಾಗಿ ತೆವಳಲು ಪ್ರಾರಂಭಿಸಿದವು. ನಂತರ ಜಾಕ್ ಕರೆ ಮಾಡಿದವನಿಗೆ ಅರ್ಥವಾಯಿತು. ಆ ದೈತ್ಯಾಕಾರದ ಪ್ರಾಣಿಯು ಮಾನವ ರಕ್ತದ ವಾಸನೆಗೆ ಆಕರ್ಷಿತವಾಯಿತು. ಜಾಕ್ ಆ ಅವಕಾಶವನ್ನು ಕಂಡನು.